ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರ್ಟೂನ್ ಕನ್ನಡ ವಿಡಿಯೋಗೆ. ಇವತ್ತು ಒಂದು ಆಫೀಸ್ ಕಾನ್ಸೆಪ್ಟ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ನನ್ನ ಹೆಸರು ರಮೇಶ್. ನನ್ನ ಹೆಸರು ಸುರೇಶ್. ನನ್ನ ಹೆಸರು ಉಮೇಶ್. ನಾನು ಈಗ ಬಾಸ್ ಪಾತ್ರ ಮಾಡ್ತಾ ಇದ್ದೀನಿ. ನಾನು ಎಂಪ್ಲಾಯ್ ಪಾತ್ರ ಮಾಡ್ತಾ ಇದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ. ಇವತ್ತು ಏನಪ್ಪ ಗಾಡಿಲಿ ಬಂದ್ರು ಸರಿ ಆಗ್ತಿದೆ. ಇನ್ನು ಯಾರು ಬರ್ತಾ ಇಲ್ಲ ಅನ್ಸುತ್ತೆ. ಯಾರು ಬಂದಿಲ್ಲ ಅಂದ್ರೆ ನಮಗೆ ನಮ್ಮ ಕೆಲಸನ ಮಾಡ್ಬಿಟ್ಟು ಇವತ್ತು ಬೇಗನೆ ಸ್ಟಾರ್ಟ್ ಮಾಡ್ಬಿಟ್ಟು ಹೋಗೋಣ ಬೇಗನೆ. ಏನ್ ಚಳಿ, ಏನ್ ಬಸ್ಸಲ್ಲಿ ಬಂದ್ರು ಚಳಿ. ಸರಿ, ಇನ್ನು ಯಾರು ಬಂದೇ ಇಲ್ಲ ಅನ್ಸುತ್ತೆ. ಸ್ಟಾರ್ಟ್ ಮಾಡೋಣ ಕೆಲಸ. ಹೇ ಹಾಯ್ ರಮೇಶ್, ಹೆಂಗಿದ್ಯಾ? ಏನು ಚಳಿಯಪ್ಪ ತುಂಬ. ನಾನು ಚೆನ್ನಾಗಿದ್ದೀನಿ. ಏನು ಚಳಿ ಅಂತೀಯಪ್ಪ? ಜರ್ಕಿನ್ ಹಾಕೊಂಡು ಬಂದು ಗಾಡಿದು ಚಳಿ. ಮತ್ತೆ ನೀನು ಹೆಂಗಿದ್ಯಾ? ನಾನು ಚೆನ್ನಾಗಿದ್ದೀನಪ್ಪ. ಈಗ ಹೊರಡಿದ್ರೆ ಏನು ಜ್ವರ ನೆಗಡಿ ಏನಾಗಿಲ್ಲ. ಏನು ಚಳಿ ಅಂತೀಯಪ್ಪ? ಬಸ್ಸಲ್ಲಿ ಅಷ್ಟು ಒಳಗಡೆ ಇದ್ದು ಬಂದು ಏನು ಚಳಿಯಪ್ಪ. ಏನು ಬೇಗ ಬಂದಿದ್ಯಾ ಅನ್ಸುತ್ತೆ. ಇಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡಿದ್ಯಾ? ನಾನು ಬೇಗನೆ ಬಂದೆ ಅಪ್ಪ. ಚಳಿ ಏಕೆ ಒಂಚೂರು ಬೇಗ ಮನೆ ಬಿಡೋಣ ಅಂತ ಬಿಟ್ಟೆ, ಬೇಗ ಬರೋಣ ಅಂದ್ಬಿಟ್ಟು. ಆದರೆ ಟ್ರಾಫಿಕ್ ಇರಲಿಲ್ವಲ್ಲ ಬೆಳಿಗ್ಗೆ ಸ್ವಲ್ಪ, ಅದಕ್ಕೆ ಬೇಗ ಬಂದೆ. ನಾನು ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ, ನೀನು ಮಾಡೋಗು. ನಾನು ಸ್ಟಾರ್ಟ್ ಮಾಡ್ತೇನಪ್ಪ. ಎಲ್ಲ ಬರೋದಕ್ಕೆ ಮುಂಚೆ ಬಾಸ್ ಚೆಕ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ನಾನು ಮುಗಿಸಿರೋಣ, ಆಮೇಲೆ ಬೇಗ ಹೋಗ್ಬೋದು ಮನೆಗೆ. ಸರಿ ಆಯ್ತು, ಸ್ಟಾರ್ಟ್ ಮಾಡು. ಸರಿ. ಏನಪ್ಪ ಉಮೇಶ್, ಇಷ್ಟೊಡ್ಕ ಬಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ? ಆಗಲೇ ಚಳಿ ಅನ್ಸುತ್ತೆ ನೋಡು. ಜರ್ಕಿನ್ ಹಾಕೊಂಬಂದಿಲ್ಲ ನೀನು, ಏಕೆ? ಸರ್, ಅದಕ್ಕೆ ಅದು ಬೇಗನೆ ಬಂದೆ, ಸ್ವಲ್ಪ ಚಳಿ ಅಂದ್ಬಿಟ್ಟು ಜಾಕೆಟ್ ಹಾಕೊಂಡು ಮರ್ತೋಗ್ಬಿಟ್ಟೆ. ಅದು ಬಸ್ಸಲ್ಲಿ ಬರೋಣ ಅಂದ್ಬಿಟ್ಟು ಬೇಗ ಬಂದ್ಬಿಟ್ಟೆ. ಹೋಗ್ಬಿಡೋದು ಬಸ್ಸು ಅಂದ್ಬಿಟ್ಟು ಬರ್ತಾ ಮರ್ತೇ ಹೋಗ್ಬಿಟ್ಟೆ. ಹಂಗಿದೆ ಸಚ್ಕೊಳ್ಳಿ, ಏನಾಗಿಲ್ಲ. ಇಷ್ಟು ಚಳಿ ಏನಪ್ಪ, ಏನು ಅಂದಾಗ ಗೊತ್ತಿಲ್ಲ ಈ ಚಳಿಗೆ. ಓನಪ್ಪ, ಅದು ಏನು ಕರ್ಮನೋ ಏನೋ, ಎಷ್ಟು ಚಳಿ ಆಯ್ತೈತೆ. ಸರಿ ಆಯ್ತು. ಏನು ಕೆಲಸ ಸ್ಟಾರ್ಟ್ ಮಾಡಿದೆ ಅನ್ಸುತ್ತೆ. ಮಾಡಿ ಮುಂದುವರ್ಸಾಯ್ತು. ಏನಪ್ಪ ರಮೇಶ್, ಏನು ಆಲ್ರೆಡಿ ನೀನು ಇವರಿಬ್ರು ಸುರೇಶ್ ಮತ್ತು ನೀನು ಬಂದ್ಬಿಟ್ಟಿದ್ದೀರ ಬೇಗ ಏನು ಮಾತಾಡ್ಕೊಂಬಂದ್ರೆ ಹೆಂಗೆ? ಏನಿಲ್ಲ ಸರ್, ನಾನು ಒಂಚೂರು ಗಾಡಿ ಬರ್ತೀನಿ. ಚಳಿ ಆಗುತ್ತೆ ಅಂದ್ಬಿಟ್ಟು ಬೇಗ ಬಂದೆ. ಟ್ರಾಫಿಕ್ ಏನು ಇರಲಿಲ್ವಲ್ಲ, ಅದಕ್ಕೆ ನಾನು ಬಂದಾದ್ಮೇಲೆ ಅವ್ನು ಬಂದ. ಹಂಗೆ ಇಬ್ಬರು ಕೆಲಸ ಮಾತಾಡ್ಕೊಂಡು ಹಂಗೆ ಬೇಗ ಸ್ಟಾರ್ಟ್ ಮಾಡಿದ್ದೀವಿ. ಏನು ಚಳಿ, ಏನು ಅನ್ಬೇಕು ಗೊತ್ತಾಯ್ತಲ್ಲ ಈ ಚಳಿಗೆ. ಒಳಗಡೆ ಕೂತ್ಕೊಂಡ್ರೆ ಚಳಿನೇ, ಹೊರಗಡೆ ಹೋದ್ರೂ ಚಳಿ. ಏನು ಅನ್ಬೇಕು? ಅದು ಏನು ಅನ್ಬೇಕು ಗೊತ್ತಾಯ್ತಾ ಇಲ್ಲ. ಆಯ್ತು ಮಾಡಿ. ನಾನು ಸುಮ್ಮನೆ ಹಂಗೆ ಚೆಕಿಂಗ್ ಅಂತ ಬಂದೆ. ಮಾಡಿ ಆಯ್ತು ಮಾಡು. ಸರ್ ಮಾಡ್ತೀನಿ. ಇನ್ನೂ ಅದು ಎಷ್ಟು ಪೆಂಡಿಂಗ್ ಆಯ್ತಾ ಏನೋ ಅಪ್ಪ, ಬರ್ತಾನೆ ಇರ್ತದೆ ಅದು ಎಷ್ಟೇ ಮಾಡಿದ್ರು. ಆಯ್ತು ಮುಂದುವರ್ಸಾಯ್ತು. ಅದಕ್ಕೆ ಏನು ಚಳಿ ಬಂದಿದ್ದೆ ಬಿಡ್ತದೆ. ನಿಮಗೆ ಏನು ಚಳಿ ಆಗ್ತಿದೆ ಅಂತ ಕಮೆಂಟ್ ಮಾಡಿ. ಸರಿ, ನಂದು ಕೆಲಸ ಎಲ್ಲ ಆಯಿತು. ಇವಾಗ ಕೇಳ್ಬಿಟ್ಟು ಹೋಗೋಣ ಅವನು ಏನು ಊಟದ ಏನಿಲ್ವಾ ಅಂತ. ಆಲ್ರೆಡಿ 6-7 ಗಂಟೆ ಆಯಿತು ಟೈಮು. ಸಂಜೆ ಬೇರೆ ಆಗಕ್ಕೈತಿ, ಕತ್ಲೆ ಬೇರೆ. ಟ್ರಾಫಿಕ್ ಆಗ್ಬಿಡ್ತದೆ ಆಮೇಲೆ ಹೋಗೋ ಅಷ್ಟೊತ್ತಿಗೆ ಗಾಡೀಲಿ. ಏನು ಸುರೇಶ್, ಆಯ್ತಾ ಹಿಂಗೆ ಕೆಲಸ? ಇನ್ನೂ ಇದೆಯಾ? ಸಂಜೆ ಬೇರೆ ಆಯ್ತಾ ಬಂತು, ಕತ್ಲೆ ಬೇರೆ ಆಯ್ತಾ ಈ ಕಡೆಗೆ. ನಂದಾಯ್ತಪ್ಪ, ನಿಂದು? ನಂದೇನಿಲ್ಲ, ಒಂದು 10-15 ನಿಮಿಷ ಆಯ್ತದೆ. ನೀನೊಂದು ಗಾಡಿ ತೆಗಿತಾ ಇಬ್ರು ಹೋಗೋಣ ಹೆಂಗೆ? ಬಿಡ್ಕೆ ಹೆಂಗೆ? ನನಗೇನಿಲ್ಲ, ಬಿಡು, ನಾನು ಬಸ್ಸಲ್ಲೇ ಇದ್ದೀನಿ. ನಾನೇನಿಲ್ಲ. ಬಾ ಆಯಿತು. ಇಲ್ಲ, ನಾನು ಪ್ಯಾಕೆಲ್ಲ ಮಾಡ್ಕೊಂಡು ಹೋಗ್ತೀನಿ. ಕೇಳಿದೆ ಹಂಗೆ, ನಂದಾಯ್ತು ಅದಕ್ಕೆ ಕೇಳಿದೆ. ಆಯಿತು, ನೀನು ಬೇಗ ಮುಗಿಸು, ನಾನು ಹಿಂಗೆ ಎಲ್ಲ ಎತ್ಕೊತಾ ಇರ್ತೀನಿ. ಲ್ಯಾಪ್ಟಾಪ್ ಅವೆಲ್ಲ ಆಯಿತಾ? ಸರಿ. ಸರಿ ಆಯಿತು, ಪ್ಯಾಕ್ ಮಾಡ್ತಾರು. ಇನ್ನೊಂದು 10-15 ನಿಮಿಷ ಆಯ್ತದೆ.
ಆಮೇಲೆ ಹೋಗೋಣ ಇಬ್ರು ಒಟ್ಟಿಗೆ. ಸರಿ ಆಯ್ತು, ಪ್ಯಾಕ್ ಮಾಡ್ಕೊಂತೀವಿ. ನನ್ನೆಲ್ಲ ಆಯ್ತು ಪ್ಯಾಕಿಂಗ್. ನನಗೇನು ಗೊತ್ತಿಲ್ಲಪ್ಪ. 15 ನಿಮಿಷ ಒಂದು 20 ನಿಮಿಷ ವೆಯ್ಟ್ ಮಾಡೋ. ಅದು ಸ್ಟಾರ್ಟ್ ಮಾಡ್ತಾನಪ್ಪ ಕೆಲಸ. ಸುಮ್ಮನೆ ಕೇಳಿಸ್ಕೊ ಅಂದ್ಬಿಟ್ಟು ಸುಮ್ಮನೆ ಸೈಲೆಂಟ್ ಮಾತಾಡ್ತಾ ಇದ್ದೀನಿ. ನಿಮಗೆ ಕೇಳಿಸ್ಲಿ ಅಂದ್ಬಿಟ್ಟು ಅದು ಏನಪ್ಪ ಕೇಳೋಣ ಬನ್ರಿ. ಏನಾಯ್ತು, ಇನ್ನು ಮುಗಿಸೋದು ಮುಗಿಸ್ಲಿಲ್ವ ಅಂತ. ಏನಮ್ಮ ಇನ್ನಾಗಲಿಲ್ಲ, ಎಷ್ಟೊತ್ತಾಗುತ್ತೆ ಇನ್ನು? ಇಲ್ಲ ಸುರೇಶ್, ನಂದೆಲ್ಲ ಆಯಿತು. ಎತ್ಕೊಂತ ಇದ್ದೇನೆ ಅಷ್ಟೇ ಮೊಬೈಲ್ಗಳನ್ನೆಲ್ಲ. ಸುಮ್ಮನೆ ಆಮೇಲೆಲ್ಲ ಅರ್ಜೆಂಟಲ್ಲಿ ಬಿಟ್ಕಿಟ್ಟು ಹೋಗ್ಬಿಟ್ಟೆ ಆಮೇಲೆ ಅದಕ್ಕೆ ಎತ್ಕೊಂತ ಇದ್ದೀನಿ ನಾನು. ಆಯ್ತು, ನಂದು ಆಯಿತು. ಇನ್ನೊಂದು ನಾವೆಲ್ಲ ಎತ್ಕೊಂಡು ಒಳಗಡೆ ಬ್ಯಾಗ್ ಒಳಗೆ ಹಾಕೊಂಡು ಬರಬೇಕಷ್ಟೆ. ಆಯ್ತಾಯ್ತಲ್ಲಿ ಗಾಡಿ ತೆಗಿತಾ ಇರ್ತೀನಿ, ಬಾ ನೀನು ಕೆಳಗಡೆಗೆ ಅಲ್ವಾ? ಸರಿ, ನಿನ್ನ ತೆಗಿತಾರೆ, ಈಗೆಲ್ಲ ಎತ್ಕೊಂಡ್ಬರ್ತೀನಿ. ನೀನು ನನಗೆ ಬರ್ತೀನಿ ನಡಿ. ಆಯ್ತು. ನಂದು ಎಲ್ಲ ಪ್ಯಾಕ್ ಆಯ್ತು ಗೈಸ್. ಇವಾಗೆಲ್ಲ ಹೋಗ್ಬೇಕು ಕೆಳಗಡೆಗೆ. ಆಮೇಲೆ ಒಂದಷ್ಟು ಲೇಟ್ ಮಾಡುತ್ತೆ. ಇನ್ನು ಎತ್ಕೊಳಕ್ಕೆ ಬಿಡಲ್ಲ ಅಂತ ಸುಮ್ಮನೆ. ಆಮೇಲೆ ಕೆಳಗಡೆ ಹೋದ್ಮೇಲೆ ಎಷ್ಟೊತ್ತಾಯ್ತು ಗಾಡಿನ ಅಂತಾನೆ. ಅದಕ್ಕೆ ಬೇಗ ಹೋಗೋಣ ಮನೆಗೆ. ನೀವು ಎಲ್ಲಿಗೆ ಬರ್ತೀರ? ನಾನು ಒಬ್ಬರಿಗೆ ಇವತ್ತು ಬೇಗನೆ ಬಂದಿದ್ದೀನಾ? ಇನ್ನೆಷ್ಟು ಬೇಗನೆ ಬಂದಿಲ್ಲ ನೀವು? ಗೈಸ್ ಕನ್ಫ್ಯೂಸ್ ಮಾಡ್ಕೊಂಬೇಡಿ, ಅದು ನಿನ್ನೆ, ಇದು ಇವತ್ತು ನೆಕ್ಸ್ಟ್ ಡೇದು. ಈಗ ನಾವು ಸ್ಟಡಿ ಕಂಟಿನ್ಯೂ ಮಾಡ ಬನ್ನಿ. ಯಾರು ಬಂದಿಲ್ಲ ಅನ್ಸುತ್ತೆ ಇನ್ನು. ನಾನೇ ಬೇಗ ಬಂದಿದ್ದೀನಿ ಅನ್ಸುತ್ತೆ. ನಾನೇ ಬೇಗ ಹೋಗ್ತೀನಿ, ನನ್ನ ಹತ್ರ ಕೆಲಸ ಸ್ಟಾರ್ಟ್ ಮಾಡೋಣ. ಬಂದಿರ್ಬೇಕಲ್ಲ ರಮೇಶ್, ನೋಡ್ಬೇಕು ಬನ್ನಿ. ಅವ್ನು ಬಂದೇ ಇಲ್ಲ ಅನ್ಸುತ್ತೆ. ಇನ್ನು ಟ್ರಾಫಿಕಲ್ಲಿ ಇಷ್ಟು ಬೇಗ ಟ್ರಾಫಿಕ್ ಎಲ್ಲ ಆಗುತ್ತೆ. ಟ್ರಾಫಿಕಲ್ಲಿ ಸಿಗಾಕೊಂಡಿರ್ಬೇಕು, ಮನೇನೆ ಲೇಟಾಗಿ ಬಿಟ್ಟಿರ್ಬೇಕು, ಅದಕ್ಕೆ ಲೇಟ್ ಆಗೈತೆ. ಟ್ರೈನು ಸ್ಟಾರ್ಟ್ ಮಾಡೋಣ ಬನ್ನಿ. ಆಯ್ತು, ಮಾಡೋದು ಎಲ್ಲ ಬಂದವ್ರು ಪರವಾಗಿಲ್ಲ. ಏನು ಗೊತ್ತಿಲ್ಲಪ್ಪ ಯಾರ್ಯಾರು ಬಂದವ್ರೆ. ಒಟ್ನಲ್ಲಿ ಎಲ್ಲ ಕಡೆ ಬಂದರೆ ಇನ್ನು ಲಾಸ್ಟ್ ಇಬ್ಬರನ್ನು ಚೆಕ್ ಮಾಡಬೇಕು. ಚೆಕ್ ಮಾಡ್ಕೊಂಬರೋಣ. ಇನ್ನೇನು ನಮ್ಮದು ಡೈರಿ ಕೆಲಸ ಎಲ್ಲರನ್ನ ಮಾತಾಡಿಸ್ಕೊಂಡು ಬರೋದು. ನೋಡೋಣ ಬಂದವರ ಬಂದಿಲ್ವ ಅಂತ. ಏನಪ್ಪ ಉಮೇಶ್, ಏನು ಬಂದ್ಬಿಟ್ಟಿದ್ದೆ ಆಲ್ರೆಡಿ? ಸ್ಟಾರ್ಟ್ ಮಾಡಿದ್ಯಾ ಕೆಲಸನ? ಇವತ್ತು ಅದೇನಪ್ಪ 2 ಎಕ್ಸ್ಟ್ರಾ ಫೈಲ್ ಕಳಿಸಿದ್ದೀನಿ ಅನಿಸುತ್ತೆ. ನಿನ್ನೆದು ಅನ್ಸುತ್ತೆ, ನಿನ್ನೆ ಅವ್ರು ಕೊಡಲಿಲ್ಲ ಅನ್ಸುತ್ತೆ. ನೋಡು, ಇವತ್ತೇನು ಬರ್ಬೋದು, ಇವತ್ತು 2 ಹೊಸ ಫೈಲ್ ಬರ್ಬೋದು ನೋಡು. ಬೇಗ ಆದರೆ ಮಾಡು, ಇಲ್ಲಾಂದರೆ ನೋಡಪ್ಪ ನೀನು ಅನುಕೂಲದ ಮೇಲೆ ಎಷ್ಟೊತ್ತಾಗುತ್ತೆ ಏನಾಗುತ್ತೆ. ಒಟ್ಟಿನಲ್ಲಿ ಆದರೆ ಇವತ್ತೇ ಮುಗಿಸ್ಬಿಡು. ಸುಮ್ಮನೆ ನಾಳೆ ಅಥವಾ ಹೊಸದು ಬಂದರೆ ಸುಮ್ಮನೆ ಹಂಗೆ ಪೆಂಡಿಂಗ್ ಆಗ್ತಾ ಹೋಗುತ್ತೆ. ಸುಮ್ಮನೆ ನೋಡಾಯ್ತು, ಮಾಡಾಯ್ತು. ನಾನು ಮಾಡ್ತಾಯಿ ಅನ್ಸುತ್ತೆ, ಮಾಡಾಯ್ತು. ಸರ್, ಬೇಗ ಬಣ್ಣ ಕಳಿಸಿದ್ದೀರಾ? ನೋಡಬೇಕಪ್ಪ, ಇನ್ನೂ ಬಂದಿಲ್ಲ ಫೈಲ್ಗಳನ್ನ. ನೋಡ್ಬೇಕದು ಏನು ಮಾಡ್ತಾರೋ ಏನಪ್ಪ ಅಂತ. ಸ್ಟಾರ್ಟ್ ಮಾಡಿದ್ದೀನಿ ನಾನು. ಈಗ ಕಡೆ ಚೆಕ್ ಮಾಡಬೇಕು. ಓಹೋ, ಹೇಳದಿರನ ರಜೆ ಹಾಕೋನೆ. ಇನ್ನು ಹೇಳದಿರನ ರಜೆ ಹಾಕಲ್ವಲ್ಲ ಅವನು. ಹೇಳ್ಬಿಟ್ಟಾನೆ ಆಗ್ತಿದ್ದ. ಏನಪ್ಪ ಗೊತ್ತಿಲ್ಲ ಏನು ಅಂತ. ಅದನ್ನು ಟ್ರಾಫಿಕಲ್ಲಿ ಸಿಗಾಕೊಂಡವನು ಹೆಂಗೋ. ಟೈಮ್ ಅಂತೂ ಆಯ್ತೈತಿ. 9:30ಗೆ ಆಫೀಸ್ ಸ್ಟಾರ್ಟ್ ಆಗೋದು. ಆಲ್ರೆಡಿ 9:30 ಆಯ್ತೈತೆ. ಏನು ಇನ್ನೂ ಬಂದಿಲ್ಲ. ಟ್ರಾಫಿಕಲ್ಲಿ ಸಿಗಾಕೊಂಡಿರ್ಬೇಕು. ನೋಡೋಣ ಏನು ಮಾಡ್ತಾನೆ, ಏನು ಬರ್ತಾನ ಬರಲ್ಲ ಅಂತ ನೋಡೋಣ. ಯಾಕಪ್ಪ ಉಮೇಶ್, ಏನು ಇವನು ಇನ್ನೂ ಬಂದೇ ಇಲ್ಲ ರಮೇಶು? ಗೊತ್ತಿಲ್ಲ ಸರ್, ನಾನು ಬೆಳಗ್ಗೆ ಬೇಗ ಬಂದಿರ್ತಾನೆ ಅನ್ಕೊಂಡು ನಾನು ಹೊರಡೋಣ ಅಂತ ಹೊರಟೆ. ಬಂದು ನೋಡಿದ್ರೆ ಇಲ್ಲವೇ ನಾನು ಅನ್ಕೊಂಡೆ ಟ್ರಾಫಿಕಲ್ಲಿ ನಾನು ಸಿಗಾಕೊಂಡಿರ್ಬೇಕು ಬರ್ತಾನೆ ಅಂತ. 9:30 ಆಯ್ತೈತಿ, ನಿನ್ನ ಆಫೀಸು ಸ್ಟಾರ್ಟ್ ಆಗುತ್ತೆ. ಏನಪ್ಪ ಗೊತ್ತಿಲ್ಲ. ಇನ್ನೆಲ್ಲರೂ ಬಂದವರ ಏನು? ಆಲ್ಮೋಸ್ಟ್ ಎಲ್ಲರೂ ಬಂದವ್ರೆ. ಇಲ್ಲಿ ಇವನು ರಮೇಶ್ ಒಬ್ಬ ಇನ್ನೂ ಬಂದಿಲ್ಲ. ಆ ಕಡೆ ಒಬ್ಬ ಇನ್ನೊಬ್ಳು ಲೈಲಿನೂ ಇನ್ನೂ ಬಂದಿಲ್ಲ. ನೋಡಬೇಕಪ್ಪ. ಅವಳು ರಜಾ ಹಾಕ್ತೀನಿ ಅಂದ್ಲು. ಅವಳು ಅದೇನೋ ಫಂಕ್ಷನ್ ಐತಂತೆ,
ಇವನು ರಮೇಶ್ ಏನು ಹೇಳು ಇಲ್ಲ ನಿಂಗೇನು ಹೇಳೋಣ. ಇಲ್ಲ ಸರ್, ನನಗೇನು ಹೇಳಿಲ್ಲ. ಹೇಳಂಗಿದ್ರೆ ಹೇಳೋನು. ನನಗೇನು ಎಮರ್ಜೆನ್ಸಿನೋ ಏನೋ ಇದು ರಜಾ ಹಾಕಂಗಿದ್ರೆ ಹೇಳ್ಬಿಟ್ಟ ರಜಾ ಹಾಕ್ತಿದ್ದ. ಗೊತ್ತಿಲ್ಲ ಇದು ಏನು ಅಂತ. 9:00 ಇನ್ನೂ ಕರೆಕ್ಟಾಗಿ ಆಗಿಲ್ಲ. ನೋಡೋಣ ಇನ್ನೂ ಏನು ಬರ್ತಾನೆ ಹಿಂಗೆ ಅಂತ ನೋಡಬೇಕು. ಆಯ್ತು, ನಾನು ನೋಡ್ತೀನಿ. ಆಯ್ತು, ನಾನು ಸ್ಟಾರ್ಟ್ ಮಾಡಪ್ಪ ಸುಮ್ಮನೆ. ಆಮೇಲೆ ನಿನಗೇನು ಡಿಸ್ಟರ್ಬು. ಹಂಗೇನಿಲ್ಲ, ಕೇಳೋದ್ರಲ್ಲೆಲ್ಲ ಏನು ತಪ್ಪಿಲ್ಲ. ಸರ್, ನಿಮಗೆ ನನ್ನ ಕೆಲಸ ಇರ್ಬೇಕು, ಫೈಲ್ ಸೈನ್ ಹಾಕೋದು. ನಾನು ಮಾಡ್ತೀನಿ. ಆಯ್ತು ಮಾಡಿ. ನಾನು ಒಂದಷ್ಟು ಫೈಲ್ಗಳು ಆಲ್ರೆಡಿ ತಗೊಂಡು ಹೋದ್ರು ಕರೆದ್ರು. ನಾನು ಹಂಗೆ ಎಲ್ಲರೂ ಇನ್ನೊಬ್ಬ ಅವನೆಲ್ಲ ಅಂತ ಚೆಕ್ ಮಾಡೋಕ್ಕೆ ಬಂದೆ. ಆಯ್ತು ಮಾಡಿ. ನಾನು ಇನ್ನೂ ಅಲ್ಲಿ ಹೋಗಿ ಮಾಡಬೇಕು, ನನ್ನ ಕೆಲಸ ಬೇರೆ. ಆಯ್ತು ಸರ್. ಗಾಯ್ಸ್, ಈಗ ನನಗೆ ನೆಕ್ಸ್ಟ್ ಡೇಗೆ ಲೀವ್ ಬೇಕು. ಒಂಚೂರು ಫ್ಯಾಮಿಲಿಯಲ್ಲಿ ಏನೇನೋ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ನಮ್ಮ ಅಮ್ಮನ. ಈಗ ಬಾಸ್ ಹತ್ರ ಹೋಗಿ ಕೇಳಬೇಕು. ಕೇಳೋಣ ಬನ್ನಿ. ಅವನು ಇನ್ನೂ ಬಂದಿಲ್ಲ. ಏನು ಬಾಸ್ಗೂ ಹೇಳಿರುವಂತೆ ರಮೇಶು ಇನ್ನೂ ಬಂದಿಲ್ಲ. ಏನು ಎಮರ್ಜೆನ್ಸಿನೋ ಏನೋ ಗೊತ್ತಿಲ್ಲ. ಈಗ ನನಗೆ ರಾಜ್ಯಕ್ಕೆ ನಾಳೆ ಹೋಗಿ ಕೇಳ್ಬೋಣ. ಸುಮ್ಮನೆ ಆಮೇಲೆ ನಾನು ಫೈನ್ ಗಿನ್ ಮಾಡಿ ಕೋರೋ ಮೇಲೆ ಹೇಳಿದಿರ ರಜಾ ಹಾಕೋಕ್ಕೆ